ದಲಿತ ಮುಖ್ಯಮಂತ್ರಿ ಅರಣ್ಯರೋಧನ ಇನ್ನೇನು ಯಾವುದೇ ಕ್ಷಣದಲ್ಲೂ ಕಾಂಗ್ರೆಸ್ ಹೈಕಮಾಂಡು ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಧಿಕಾರ ಹಸ್ತಾಂತರದ ಆದೇಶ ಕೊಡ್ತಾರೆ ಅನ್ನೋ ಕ್ಷಣ ಹತ್ತಿರವಾದೀತು ಅಂದಾಗಲೇ ದಲಿತರೊಬ್ಬರು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು, ನಾನ್ಯಾಕೆ ಆಗಬಾರ್ದು ಅಂತ ಹಾಲಿ ಸಚಿವ ಸಂಪುಟದಲ್ಲಿರೋ ಇಬ್ಬರು ಮುಂಚೂಣಿ ಮಂತ್ರಿಗಳು ತಮ್ಮ ಅಭಿಲಾಷೆ, ಆಕಾಂಕ್ಷೆ, ಆಸೆಯನ್ನು ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ನೇರವಾಗಲ್ದೇ ಇದ್ರೂ ಕೂಡ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ಅಂದಹಾಗೆ ಪ್ರಸಕ್ತ ಸನ್ನಿವೇಶದಲ್ಲಿ ಕರ್ನಾಟಕದಲ್ಲಿ ಅಕಸ್ಮಾತ್ ಡಿ.ಕೆ. ಶಿವಕುಮಾರ್ ಬೇಡವೇ ಬೇಡ ಅನ್ನೋ ಒಂದು ಗಟ್ಟಿ ನಿರ್ಧಾರ ಕೈಗೊಳ್ಳೋ ಧೈರ್ಯ ಬಂದರೆ ಹೈಕಮಾಂಡ್ಗೆ, ದಲಿತರೇ ಮುಖ್ಯಮಂತ್ರಿ ಆಗಬೇಕನ್ನೋ ರಾಹುಲ್ ಗಾಂಧಿ ಅವರ ಸಂಕಲ್ಪ ಈಡೇರಬೇಕಾದ್ರೆ ಅದಕ್ಕೆ ಸಂಭಾವ್ಯ ಹೆಸರುಗಳೇ ಯಾರ್ದು? ಎಚ್.ಸಿ. ಮಹದೇವಪ್ಪ, ಡಾಕ್ಟರ್ ಜಿ. ಪರಮೇಶ್ವರ್ ಮತ್ತು ಇನ್ಯಾರೂ ಇಲ್ಲದೆ ಹೋದರೆ ಮಲ್ಲಿಕಾರ್ಜುನ ಖರ್ಗೆ. ನೋಡಿ, ಕಾಕತಾಳೀಯವೋ ಏನೋ, ಪರಮೇಶ್ವರ, ಮಹದೇವ, ಮಲ್ಲಿಕಾರ್ಜುನ ಎಲ್ಲರೂ ಈಶ್ವರನ ಹೆಸರಿಟ್ಕೊಂಡಿರೋ ದಲಿತ ನಾಯಕರುಗಳೇ ಇಲ್ಲಿ ಸಂಭಾವ್ಯ ಮುಖ್ಯಮಂತ್ರಿ ಅಭ್ಯರ್ಥಿಗಳಾಗ್ಬಿಟ್ಟಿದ್ದಾರೆ. ಅಂದಹಾಗೆ ಕರ್ನಾಟಕದಲ್ಲಿ ಯಾವತ್ತೋ ದಲಿತ ರಾಜಕಾರಣಿಯೊಬ್ಬರು ಮುಖ್ಯಮಂತ್ರಿ ಆಗಬಹುದಾಗಿತ್ತು. ಯಾಕೆಂತಂದರೆ ಕಳೆದ 50 ವರ್ಷಗಳಿಂದ, ಅಂದರೆ 1972ರಿಂದ ಇಲ್ಲಿವರೆಗೂ ಸುಮಾರು 55 ವರ್ಷಗಳಿಂದ ಯಾವಾಗ ದೇವರಾಜ ಅರಸರು ಕರ್ನಾಟಕದ ಮುಖ್ಯಮಂತ್ರಿ ಆದರೂ ಆ ಕಾಲದಿಂದ ಇವತ್ತಿನವರೆಗೂ ಕೂಡ ಈ ಸಾಮಾಜಿಕ ನ್ಯಾಯದ ರಾಜಕಾರಣ ಅನ್ನೋ ಒಂದು ಸಂವೇದನೆ ಅಂತರ್ಗಾಮಿಯಾಗಿ ಹರಿತಾ ಬಂದಿದೆ. ಕರ್ನಾಟಕದ ಎಲ್ಲ ರಾಜಕೀಯ ಸ್ಥಿತ್ಯಂತರಗಳಲ್ಲಿ ಈ ಸಾಮಾಜಿಕ ನ್ಯಾಯದ ರಾಜಕಾರಣದ ರೋದನ, ವೇದನೆ ಮತ್ತು ಆಕ್ರೋಶ ಎಲ್ಲವೂ ಕೂಡ ಆ ಕಾಲಕ್ಕೆ ಸ್ಫೋಟಗೊಂಡು ಅದರ ಪರಿಣಾಮವಾಗಿ ಜಾತಿ ಬಲವೇ ಇಲ್ಲದ ಒಬ್ಬ ವೀರಪ್ಪ ಮೊಯ್ಲಿ, ಒಬ್ಬ ಧರ್ಮಸಿಂಗ್, ಒಬ್ಬ ಬಂಗಾರಪ್ಪ, ಒಬ್ಬ ಸಿದ್ದರಾಮಯ್ಯ ಇವರೆಲ್ಲರೂ ಕೂಡ ಮುಖ್ಯಮಂತ್ರಿ ಪದವಿಯನ್ನು ಅಲಂಕರಿಸೋದು ಸಾಧ್ಯವಾಗಿತ್ತು. ಅದೇ ರೀತಿ ಜಾತಿ ಸಂಖ್ಯಾಬಲವಿಲ್ಲದೆ ಇದ್ದರೂ ಕೂಡ ಆರ್ ಗುಂಡೂರಾವ್ ಮತ್ತು ರಾಮಕೃಷ್ಣ ಹೆಗಡೆ ಥರದ ಬ್ರಾಹ್ಮಣರು ಕೂಡ ಮುಖ್ಯಮಂತ್ರಿಗಳಾಗಿ ವಿಜೃಂಭಿಸುವುದು ಸಾಧ್ಯವಾಗಿತ್ತು. ಇದು ಕರ್ನಾಟಕದ ರಾಜಕೀಯ ಸಂಸ್ಕೃತಿನ ಆ ಥರ ಬಂದುಬಿಟ್ಟಿದೆ. ಏಕೀಕರಣದ ನಂತರ ಮೊದಲು 15 ವರ್ಷ ಒಬ್ಬರಾದ ಮೇಲೆ ಒಬ್ಬರಂತೆ 4 ಮಂದಿ ಲಿಂಗಾಯತ ಮುಖ್ಯಮಂತ್ರಿಗಳ ಏಕಾಧಿಪತ್ಯ ಮುಂದುವರೆದಾಗ ದೇವರಾಜ ಅರಸರಿಗೆ ಅದೇ ಒಂದು ಟ್ರಂಪ್ ಕಾರ್ಡ್ ಆಗಿತ್ತು. ಅದುವರೆಗೂ ಅವಕಾಶ ದೊರೆಯದಿದ್ದ ಉಳಿದ ಎಲ್ಲ ಸಣ್ಣ ಪುಟ್ಟ ಜಾತಿಗಳ ಒಂದು ರಾಜಕೀಯ ಶಕ್ತಿ ಕೇಂದ್ರವನ್ನು ನಿರ್ಮಾಣ ಮಾಡಿದರು ದೇವರಾಜ ಅರಸು. ಅದರ ಜೊತೆಗೆ ಲಿಂಗಾಯತರ ಬಗ್ಗೆ ಅಸಮಾಧಾನಗೊಂಡಿದ್ದ ಒಕ್ಕಲಿಗರ ಬೆಂಬಲವೂ ಕೂಡ ಅವರಿಗೆ ಸಿಕ್ಕಿತ್ತು. ಹೀಗಾಗಿ 1971-72ರ ಆ ಕಾಲಘಟ್ಟದ ನಂತರ ಕರ್ನಾಟಕದಲ್ಲಿ ನಿರಂತರವಾಗಿ ಬೇರೆ ಬೇರೆ ಜಾತಿಯವರು, ಅಂದರೆ ಜಾತಿ ಸಂಖ್ಯಾಬಲ ಇರಲಿ ಇಲ್ಲದೇ ಇರಲಿ, ಲಿಂಗಾಯತರು ಒಕ್ಕಲಿಗರಲ್ದೇ ಬೇರೆಯವರು ಕೂಡ ಮುಖ್ಯಮಂತ್ರಿ ಆಗೋದು ಸಾಧ್ಯ ಅನ್ನೋ ಒಂದು ವಾತಾವರಣ ನಿರ್ಮಾಣವಾಗಿದೆ. ಆದರೆ ಏನಂತೆ, ಹಿಂದುಳಿದ ವರ್ಗದ ಒಬ್ಬ ವೀರಪ್ಪ ಮೊಯ್ಲಿ ಅಥವಾ ಧರ್ಮಸಿಂಗ್, ಬಂಗಾರಪ್ಪ ಮತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಒಬ್ಬ ದಲಿತ ಮುಖ್ಯಮಂತ್ರಿಯನ್ನು ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಸುಮಾರು 28 ಜನ ಪರಿಶಿಷ್ಟ ಜಾತಿಯ MLAಗಳು ಇರಬಹುದು. ಅತಿ ದೊಡ್ಡ ಸಂಖ್ಯೆಯಲ್ಲಿ ಲಿಂಗಾಯತರನ್ನು ಬಿಟ್ಟರೆ ಅತಿ ಹೆಚ್ಚಿನ ಸಂಖ್ಯೆಯ ಶಾಸಕರಿರೋದೇ ಈ ಪರಿಶಿಷ್ಟ ಜಾತಿಯಲ್ಲಿ ಮತ್ತು ಪರಿಶಿಷ್ಟ ಪಂಗಡದ ಒಟ್ಟು ಕೋಟಾದಲ್ಲಿ ಅತ್ಯಧಿಕ ಜನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರು. ಸಂಖ್ಯಾಬಲವಿದ್ದರೂ ಕೂಡ ನಾಯಕತ್ವದ ಆಯ್ಕೆ ಪ್ರಶ್ನೆ ಬಂದಾಗ ಅವರ ಹೆಸರುಗಳು ಮುಂಚೂಣಿಗೆ ಬರ್ತಾ ಇಲ್ಲ. ಅಂದಹಾಗೆ ಕರ್ನಾಟಕದ ಮುಖ್ಯಮಂತ್ರಿ ಆಗಬಲ್ಲ ವ್ಯಕ್ತಿತ್ವ, ಸಾಮರ್ಥ್ಯ ಮತ್ತು ಅರ್ಹತೆ ಈ 3 ಗುಣಲಕ್ಷಣಗಳಿದ್ದ ನಾಯಕರು ಇರಲೇ ಇಲ್ವಾ ಕರ್ನಾಟಕದಲ್ಲಿ? ನಾಯಕತ್ವದ ಬರ ಇತ್ತ ದಲಿತ ಸಮುದಾಯದಲ್ಲಿ? ಹಾಗೇನೂ ಇರಲಿಲ್ಲ. ದೇವರಾಜ ಅರಸರಂಥ ಒಬ್ಬ ದೈತ್ಯ ಶಕ್ತಿ 1972ರಿಂದ 80ರವರೆಗೂ ಮುಖ್ಯಮಂತ್ರಿಯಾಗಿ ಸತತವಾಗಿ 7 ವರ್ಷಗಳ ಕಾಲ ರಾಜ್ಯಭಾರ ನಡೆಸಿದಾಗ ಆಗಲೂ ಕೂಡ ಬಿ ಬಸವಲಿಂಗಪ್ಪ ಕ್ರಾಂತಿಕಾರಿ ಮನೋಧರ್ಮದ ಒಬ್ಬ ದಲಿತ ನಾಯಕರಿದ್ದರು. ಅವರು ಸ್ವತಃ ವೈಚಾರಿಕವಾಗಿ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದರು. ಜೊತೆಗೆ ದಲಿತರ ಶೋಷಣೆ ಮತ್ತು ಅವರ ಪರಂಪರಾನುಗತ ಕೀಳರಿಮೆ ವಿಚಾರದಲ್ಲಿ ತುಂಬ ಅಪಾರವಾದ ನೈತಿಕ ಆಕ್ರೋಶ ಮತ್ತು ಸಿಟ್ಟಿತ್ತು. ಅವರ ಪ್ರತಿಯೊಂದು ಮಾತು, ಹೇಳಿಕೆ ಮತ್ತು ನಡವಳಿಕೆಯಲ್ಲಿ ಈ ಸಾತ್ವಿಕ ಆಕ್ರೋಶ ತನ್ನದೇ ಆದ ರೀತಿಯಲ್ಲಿ ಹೊರಗೆ ಬರ್ತಾಯಿತ್ತು. ಬಿ ಬಸವಲಿಂಗಪ್ಪ ದೇವರಾಜ ಅರಸು ಮಂತ್ರಿಮಂಡಲದಲ್ಲಿ ಪೌರಾಡಳಿತ ಸಚಿವರಾಗಿಬಿಟ್ಟು, ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಮಂತ್ರಿ ಆಗಿಬಿಟ್ಟು ಒಂದು ರಾತ್ರೋರಾತ್ರಿ ಒಂದು ಆದೇಶವನ್ನು ಹೊರಡಿಸಿದರು. ಅಲ್ಲಿವರೆಗೂ ಪರಂಪರಾನುಗತವಾಗಿ ಸಾಗಿ ಬಂದಿದ್ದ ತಲೆಯ ಮೇಲೆ ಮನುಷ್ಯರ ಮಲ ಹೊರುವ ಪದ್ಧತಿ, ಅಂದರೆ ಆಗಿನ ಕಾಲದಲ್ಲಿ ಈ ಅತ್ಯಾಧುನಿಕ ಈ ಕಮೋಡ್ ಟಾಯ್ಲೆಟ್ಗಳು ಇರಲಿಲ್ಲ. ಹಳೆಯ ಸಾಂಪ್ರದಾಯಿಕವಾದ ಪಾಯ್ಖಾನೆಗಳು ಇರ್ತಾಯಿದ್ವು. ಆ ಪಾಯ್ಖಾನೆಯಲ್ಲಿರೋ ಮಲವನ್ನು
ಬಕೆಟ್ನಲ್ಲಿ ತುಂಬ್ಕೊಂಡ್ಬಿಟ್ಟು ಸಾಗಿಸುವಂಥ ಕೆಲಸವನ್ನು ಪರಿಶಿಷ್ಟ ಜಾತಿಯ ಒಂದು ನಿರ್ದಿಷ್ಟ ವರ್ಗ ಮಾಡ್ತಾ ಇತ್ತು. ಇದೊಂದು ಈ ಮಾನವ ಜಾತಿಗೆ ಕಳಂಕ ತರುವಂಥ ಒಂದು ಅವಮಾನಕಾರಿಯಾದ ಪದ್ಧತಿಗೆ ಒಂದೇ ಒಂದು ಸರ್ಕಾರಿ ಆದೇಶದ ಮೂಲಕ ಕಡಿವಾಣ ಹಾಕಿಬಿಟ್ರು ಬಸವಲಿಂಗಪ್ಪ. ತಲೆ ಮೇಲೆ ಮಲ ಹೊರುವ ಪದ್ಧತಿಯನ್ನು ರದ್ದುಗೊಳಿಸೋದ್ರ ಮೂಲಕ ಇಡೀ ದೇಶದಲ್ಲಿ ರೋಮಾಂಚನವನ್ನು ಉಂಟು ಮಾಡಿದರು ಬಸವಲಿಂಗಪ್ಪ. ಅಷ್ಟೇ ಅಲ್ಲ, ಒಂದು ಅವಧಿಯಲ್ಲಿ ಅವರು ಕಂದಾಯ ಸಚಿವರಾಗಿದ್ದರು. ಆಗಲೂ ಕೂಡ ಅಷ್ಟೇ ಆಡಳಿತಾತ್ಮಕ ಶಿಸ್ತು, ದಕ್ಷತೆ ಮತ್ತು ಅಧಿಕಾರಿಗಳನ್ನು ಹೇಗೆ ಸರ್ಕಾರಿ ಅಧಿಕಾರಿಗಳಿಂದ ಕೆಲಸ ತೆಗೆಯೋದು ಹೇಗೆ ಅನ್ನೋ ಒಂದು ಕಟ್ಟುನಿಟ್ಟಿನ ಶಿಸ್ತಿನ ವಿಧಾನವನ್ನು ಅವರು ರೂಢಿಸ್ಕೊಂಡು ಬಂದಿದ್ದರು ಬಸವಲಿಂಗಪ್ಪ. ಆದರೆ ಕಾಲಾಂತರದಲ್ಲಿ ಅವರಿಗೆ ಆ ಅವಕಾಶ ಸಿಗದೇ ಹೋಯಿತು. ದೇವರಾಜ ಅರಸು ಇರೋವರೆಗೂ ಅದು ಸಾಧ್ಯವಾಗಲಿಲ್ಲ. ಅಂದಾಗೆ ತಾವೇ ಒಂದು ಸ್ವಯಂಕೃತ ಹೇಳಿಕೆಯಿಂದಾಗಿ ತಮ್ಮ ಪದವಿಗೆ, ಮಂತ್ರಿ ಪದವಿಗೆ ಸಂಚಕಾರ ತಂದುಕೊಂಡಿದ್ದರು ಬಸವಲಿಂಗಪ್ಪ. ತಮ್ಮ ಮಾತಿನ ಓಗದಲ್ಲಿ ಕನ್ನಡ ಸಾಹಿತ್ಯ ಎಲ್ಲ ಬಹುಪಾಲು ಕನ್ನಡ ಸಾಹಿತ್ಯ ಎಲ್ಲ ಸವರ್ಣೀಯರು ಬರೆದಿದ್ದು, ಮೇಲ್ಜಾತಿಯವರು ಬರೆದಿದ್ದು. ಅವರು ಬರೆದ ಬಹುತೇಕ ಸಾಹಿತ್ಯ ಎಲ್ಲ ಅನ್ನೋ ಒಂದು ಹೇಳಿಕೆ ಕೊಟ್ಬಿಟ್ಟು ಅವರ ವಿರುದ್ಧ ಇಡೀ ನಾಡಿನಾದ್ಯಂತ ಬಸವಲಿಂಗಪ್ಪನವರ ಪದಚ್ಯುತಿಗೆ ಒಂದು ಚಳವಳಿ ನಡೀತು. ಅದೇ ನೆಪ ಮಾಡ್ಕೊಬಿಟ್ಟು ಆವತ್ತಿನ ಕಾಂಗ್ರೆಸ್ ಹೈಕಮಾಂಡು ಅವರಿಂದ ರಾಜೀನಾಮೆ ಪಡ್ಕೊಂಡಿತ್ತು. ತದನಂತರದ ಮಂತ್ರಿಮಂಡಲದಲ್ಲಿ ಅವರು ಮಂತ್ರಿ ಆದರೂ ಕೂಡ ಅಷ್ಟೊತ್ತಿಗೆ ಅವರಿಗೆ ವಯಸ್ಸಾಗಿತ್ತು ಮತ್ತು ಆರೋಗ್ಯ ಕ್ಷೀಣಿಸಿತ್ತು. ಬಸವಲಿಂಗಪ್ಪನವರಿಗೆ ತಪ್ಪಿದ ಚಾನ್ಸು ಮುಂದೆ KH ರಂಗನಾಥ್, ಪ್ರಜಾ ಸಮಾಜವಾದಿ ಪಕ್ಷದ ಹಿನ್ನೆಲೆಯಿಂದ ಬಂದ KH ರಂಗನಾಥ್ ಒಬ್ಬ ವಿದ್ಯಾವಂತ, ಸುಸಂಸ್ಕೃತ ಮತ್ತು ದಟ್ಟವಾದ ವೈಚಾರಿಕತೆಯ ಒಂದು ಸಮಗ್ರತೆಯುಳ್ಳ ವ್ಯಕ್ತಿತ್ವದ ನಾಯಕರಾಗಿದ್ದರು KH ರಂಗನಾಥ್. ಇಡೀ 70ರ ದಶಕದ ಪ್ರಗತಿಪರ ಮನೋಧರ್ಮದ ಕಾಂಗ್ರೆಸ್ ಶಾಸಕರೇನಿದ್ದರು, ಆ ಹೊಸ ಪೀಳಿಗೆಯ ಯುವ ಶಾಸಕರಿಗೆಲ್ಲ ಅವರೊಬ್ಬ ಮಾರ್ಗದರ್ಶಿ ಸ್ವರೂಪದ ಗುರುವಾಗಿದ್ದರು KH ರಂಗನಾಥ್. KH ರಂಗನಾಥ್ ವಿಧಾನಸಭೆಯ ಸ್ಪೀಕರ್ ಆಗಿದ್ದರು ಮತ್ತು ವಿವಿಧ ಮಂತ್ರಿಮಂಡಲದಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಮಂತ್ರಿ ಆಗಿದ್ದರು. ಅದಾದ ನಂತರ ಅರಣ್ಯ ಮತ್ತು ಪರಿಸರ ಇಲಾಖೆ ಮಂತ್ರಿ ಆಗಿದ್ದರು. SM ಕೃಷ್ಣ ಸರ್ಕಾರ ಜಾಗತೀಕರಣದ ಯುಗದಲ್ಲಿ ಈ ಸಂರಕ್ಷಿತ ಅರಣ್ಯಗಳು, ರಿಸರ್ವ್ ಫಾರೆಸ್ಟ್ಗಳನ್ನು ಗಣಿಗಾರಿಕೆಗೆ ಬಿಡುಗಡೆ ಮಾಡಬೇಕು, ಗಣಿಗಾರಿಕೆಗೆ ಬಿಟ್ಟುಕೊಡಬೇಕು ಅನ್ನೋ ತೀರ್ಮಾನ ಮಾಡಿದಾಗ ಕ್ಯಾಬಿನೆಟ್ ಸಚಿವರಾಗಿದ್ದ KH ರಂಗನಾಥ್ ತಮ್ಮ ತೀವ್ರವಾದ ವಿರೋಧವನ್ನು, ಭಿನ್ನಮತವನ್ನು ಲಿಖಿತ ರೂಪದಲ್ಲಿ ದಾಖಲಿಸಿಬಿಟ್ಟು ಆವತ್ತಿನ ಸಚಿವ ಸಂಪುಟ ಸಭೆಯಿಂದ ದೂರ ಉಳ್ಕೊಂಡ್ಬಿಟ್ರು. ಆ ರೀತಿ ಒಂದು ತತ್ವನಿಷ್ಠೆ ಮತ್ತು ಸೈದ್ಧಾಂತಿಕ ಬದ್ಧತೆ ಇದ್ದ KH ರಂಗನಾಥ್ ಅವ್ರಿಗೆ ಒಂದು ಅವಕಾಶ ಒದಗಿ ಬಂದಿತ್ತು. 1992ರಲ್ಲಿ S ಬಂಗಾರಪ್ಪನವರು ರಾಜೀನಾಮೆ ಕೊಟ್ಟಾಗ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಸ್ಪರ್ಧೆ ನಡೆದಾಗ 3 ದಿಗ್ಗಜರಿದ್ದರು. ಒಬ್ಬರು SM ಕೃಷ್ಣ, ಒಬ್ಬರು M ರಾಜಶೇಖರ ಮೂರ್ತಿ, ಮತ್ತೊಬ್ಬರು KH ರಂಗನಾಥ್. ಈ ಮೂವರ ನಡುವೆ ಒಮ್ಮತ ಏರ್ಪಡದೇ ಇದ್ದಾಗ ಆವತ್ತಿನ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷ ಮತ್ತು ಪ್ರಧಾನಮಂತ್ರಿ PV ನರಸಿಂಹರಾಯರು ಕಾಂಗ್ರೆಸ್ ಇಲ್ಲಿಗೆ ಬಂದಿದ್ದ ಉಸ್ತುವಾರಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳ ಕೈಯಲ್ಲಿ ಒಂದು ಲಕೋಟೆಯನ್ನು ಕೊಟ್ಟಿದ್ದರು. ಬಹುಶಃ ಗುಲಾಂ ನಬಿ ಆಜಾದ್ ಅವರು ಬಂದಿದ್ರು ಅಂತ ಕಾಣುತ್ತೆ, ಮತ್ತು ಜನಾರ್ದನ್ ಪೂಜಾರಿ ಅವರಿದ್ದರು. ಆ ಲಕೋಟೆಯಲ್ಲಿ ಹೆಸರು ತೆಗೆದಾಗ ಇವು ಮೂರನ್ನು ಬಿಟ್ಟು ವೀರಪ್ಪ ಮೊಯ್ಲಿ ಅವರಿಗೆ ಲಾಟ್ರಿ ಹೊಡೆದಿತ್ತು, ಜಾಕ್ಪಾಟ್ ಹೊಡೆದಿತ್ತು. ಹಿಂದುಳಿದ ವರ್ಗದ ವೀರಪ್ಪ ಮೊಯ್ಲಿ, ದೇವಾಡಿಗ ಸಮುದಾಯದ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿಯಾಗಿ ಮುಂದಿನ 2 ವರ್ಷಗಳ ಕಾಲ ಈ ರಾಜ್ಯಭಾರವನ್ನು ನಡೆಸಿದರು. ಹೀಗಾಗಿ KH ರಂಗನಾಥ್ ಅವರು ಕೂಡ ಅವಕಾಶ ತಪ್ಪೋಯಿತು. ಇವರೆಲ್ಲರ ನಡುವೆ ಇವ್ರಿಗಿಂತ ಸ್ವಲ್ಪ ವಯಸ್ಸು ಮತ್ತು ಅನುಭವದಲ್ಲಿ ಕಿರಿಯರಾಗಿದ್ದ ಮಲ್ಲಿಕಾರ್ಜುನ್ ಖರ್ಗೆ 1972ರಿಂದ ಸತತವಾಗಿ 10 ಬಾರಿ ಕರ್ನಾಟಕದ ಅಸೆಂಬ್ಲಿಗೆ ಆಯ್ಕೆಯಾಗಿ ಬಂದಿದ್ದರು. ಒಂದು ಬಾರಿ ಲೋಕಸಭೆಗೆ ಗೆದ್ದಿದ್ರು, ಮತ್ತೊಂದು ಬಾರಿ ಸೋತಿದ್ರು. ಇದೀಗ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕನಾಗಿ, ಪ್ರತಿಪಕ್ಷ ನಾಯಕನಾಗಿ ವಿಜೃಂಭಿಸಿದವರು. ತಮ್ಮ ಶಾಸಕಾಂಗೀಯ ವಾಕ್ಪಟುತ್ವ ಮತ್ತು ಆಡಳಿತಾತ್ಮಕವಾಗಿ ಕೂಡ UPA ಸರ್ಕಾರದಲ್ಲಿ ಮೊದಲು ಕಾರ್ಮಿಕ ಸಚಿವರಾಗಿ, ತದನಂತರ ರೈಲ್ವೆ ಸಚಿವರಾಗಿ ತಮ್ಮ ಆಡಳಿತ ದಕ್ಷತೆಯನ್ನು, ಕಾರ್ಯಕ್ಷಮತೆಯನ್ನು ಮೆರೆದಿದ್ದರು ಮಲ್ಲಿಕಾರ್ಜುನ್ ಖರ್ಗೆ. ಅಂಥ ಮಲ್ಲಿಕಾರ್ಜುನ್ ಖರ್ಗೆ ಯಾವತ್ತೂ ಕೂಡ ಇಂದಿರಾ ಗಾಂಧಿ ಕುಟುಂಬಕ್ಕೆ ಅವ್ರದ್ದು ಅಚಲವಾದ ನಿಷ್ಠೆ. ಎಷ್ಟರ ಮಟ್ಟಿಗೆ ಅಂತಂದರೆ ತಮ್ಮ ಮಕ್ಕಳಿಗೂ ಕೂಡ ಇಂದಿರಾ ಗಾಂಧಿ ಪರಿವಾರದ ಹೆಸರುಗಳನ್ನ ಇಟ್ಬಿಟ್ಟಿದ್ದಾರೆ. ಒಬ್ಬ ಮಗಳು ಪ್ರಿಯದರ್ಶಿನಿ, ಒಬ್ಬ ಮಗ ರಾಹುಲ್, ಮತ್ತೊಬ್ಬ ಮಗ ಪ್ರಿಯಾಂಕ್. ಇಷ್ಟರ ಮಟ್ಟಿಗೆ ಅವರು ಯಾವತ್ತೂ ಕೂಡ ಕಾಂಗ್ರೆಸ್ ನಿಷ್ಠೆಯಿಂದ ವಿಚಲಿತರಾಗೇ ಇಲ್ಲ. ಇಂದಿರಾ ಗಾಂಧಿ ಕುಟುಂಬಕ್ಕೆ ತಮ್ಮ ವ್ಯಕ್ತಿಗತವಾದ ನಿಷ್ಠೆಯನ್ನು ಬದಲಿಸೇ ಇಲ್ಲ. ಅಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಚಾನ್ಸ್ ಇತ್ತು. 2008ರಲ್ಲಿ ಅವರು ಅವಾಗ KPCC ಅಧ್ಯಕ್ಷರೂ ಆಗಿದ್ದರು, ವಿರೋಧ ಪಕ್ಷದ ನಾಯಕನೂ ಆಗಿದ್ದರು. ಅಷ್ಟೊತ್ತಿಗೆ ಜನತಾದಳ ಪರಿವಾರದಿಂದ ಬಂದ ಸಿದ್ದರಾಮಯ್ಯ ಪಟ್ಟು ಹಿಡಿದು ಕೂತ್ಕೊಂಡ್ರು, ತನಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ಬೇಕು ಅಂತ. 2008ರಲ್ಲಿ ಯಡಿಯೂರಪ್ಪ ನೇತೃತ್ವದ BJP ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂತು. ಕಾಂಗ್ರೆಸ್ ವಿರೋಧ ಪಕ್ಷದ ಸ್ಥಾನದಲ್ಲಿತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ರಾಜ್ಯ ರಾಜಕಾರಣದಿಂದ ಕದರಿಸೋವರೆಗೂ ಕೂಡ ಸಿದ್ದರಾಮಯ್ಯನವರ ಸಿಟ್ಟು, ಸೆಡುವು, ಮುನ್ಸು ಕಡಿಮೆ ಆಗಿರಲಿಲ್ಲ. ಸಿದ್ದರಾಮಯ್ಯನವ್ರನ್ನ ಸಮಾಧಾನ ಮಾಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡು ಅವರಿಗೆ ಮೇಲ್ಬಡ್ತಿ ಕೊಡ್ತು.
ಇಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಮುಂದೆ ಯಾವತ್ತೂ ಒಂದು ದಿವಸ ಮುಖ್ಯಮಂತ್ರಿ ಆಗಬೇಕಾಗಿದ್ದ ಖರ್ಗೆ ಅವ್ರನ್ನ ಲೋಕಸಭೆಗೆ ಆಯ್ಕೆ ಮಾಡಿ ಅಲ್ಲಿ ಕೇಂದ್ರ ಸಚಿವ ಸ್ಥಾನವನ್ನು ಕೊಟ್ಬಿಟ್ರು. ಅವ್ರಿಗೊಂಥರ ರಾಜಕಾರಣದಿಂದನೇ ಮೇಲಕ್ಕೆ ಓಡಿಸ್ಬಿಟ್ರು ಹೈಕಮಾಂಡು. UPA ಸರ್ಕಾರದಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡಿದರು. 11 ರಾಜ್ಯಗಳ ESI ಆಸ್ಪತ್ರೆಗಳನ್ನು ಸ್ನಾತಕೋತ್ತರ ವೈದ್ಯಕೀಯ ಕಾಲೇಜುಗಳಾಗಿ ಪರಿವರ್ತನೆ ಮಾಡಿದರು ಅನ್ನೋ ಖ್ಯಾತಿ ಅವರಿಗೆ ಸೇರಿತ್ತು. ಕಾರ್ಮಿಕ ಕಾನೂನುಗಳಲ್ಲೂ ಕೂಡ ಅನೇಕ ಮಾನವೀಯ ಪರಿವರ್ತನೆಯನ್ನು ತಂದರು ಅನ್ನೋ ಒಂದು ಹೆಗ್ಗಳಿಕೆ ಅವ್ರದ್ದಾಗಿತ್ತು. ರೈಲ್ವೆ ಖಾತೆಗೆ ಅಲ್ಪಾವಧಿಗೆ ಸಚಿವರಾದರೂ ಕೂಡ ಉತ್ತರ ಕರ್ನಾಟಕ ಭಾಗಕ್ಕೆ ವಿಶೇಷವಾದ ಸವಲತ್ತುಗಳನ್ನು ತಂದರು. ಇವತ್ತು ಹುಬ್ಬಳ್ಳಿ-ವಾಡಿ ರೈಲ್ವೆ ಮಾರ್ಗವನ್ನು ಸ್ಯಾಂಕ್ಷನ್ ಮಾಡಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ. ಹೈದರಾಬಾದ್ ಕರ್ನಾಟಕ ಭಾಗದ ರೈಲ್ವೆ ಸ್ಟೇಷನ್ಗಳ ಅಭಿವೃದ್ಧಿಗೂ ಕೂಡ ಅವರು ಚಾಲನೆ ಕೊಟ್ಟಿದ್ದರು. ಇಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅದೃಷ್ಟ ಎಂಥದ್ದು ಅಂತಂದರೆ, ಅವರು 2004 ಒಂದು ಅವಧಿಗೆ ಕೇಂದ್ರ ಸಚಿವ ಹುದ್ದೆ ಪೂರೈಸುವಷ್ಟರಲ್ಲಿ ನರೇಂದ್ರ ಮೋದಿ ಅನ್ನೋ ಒಬ್ಬ ದೈತ್ಯ ಶಕ್ತಿ BJP ಮೂಲಕ ಎಂಟ್ರಿ ಕೊಡ್ತು ದಿಲ್ಲಿ ದರ್ಬಾರ್ಗೆ. ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ ಗೆದ್ದಾಗ ಕಾಂಗ್ರೆಸ್ ಪಕ್ಷ ಸರ್ವಕಾಲಿಕ ಕನಿಷ್ಠ ಬಹುಮತದೊಂದಿಗೆ ಲೋಕಸಭೆಯಲ್ಲಿ ಕೂತ್ಕೋಬೇಕಾಗಿ ಬಂತು. ಬರೀ 44 ಸೀಟ್ಗಳು ಬಂದು ಸೋನಿಯಾ ಗಾಂಧಿ ಅಧ್ಯಕ್ಷತೆಯ ಕಾಂಗ್ರೆಸ್ಗೆ ಕೇವಲ 44 ಸೀಟ್ ಬಂದಿದ್ದರಿಂದ ಲೋಕಸಭೆಗೆ ಆರಿಸಿ ಹೋಗಿದ್ದ ಕಲಬುರಗಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ 2ನೇ ಬಾರಿಗೆ ಲೋಕಸಭೆಗೆ ಆಯ್ಕೆಯಾಗಿ ಹೋಗಿದ್ರು. ಅವರನ್ನು ಸದನ ನಾಯಕನನ್ನಾಗಿ ಮಾಡಿದರು. ಪಾಪ ಅವ್ರಿಗೆ ಅಧಿಕೃತ ಪ್ರತಿಪಕ್ಷ ನಾಯಕನ ಸ್ಥಾನ ಕೂಡ ಸಿಗಲಿಲ್ಲ. ಯಾಕೆ ಅಂತಂದರೆ ಸಂಖ್ಯಾಬಲದ ಕೊರತೆ ಇತ್ತು. ಅಂದರೆ ಕಾಂಗ್ರೆಸ್ಸು ಕೇಂದ್ರದಲ್ಲಿ ದುರ್ಬಲವಾಗಿದ್ದಾಗ ಮಾತ್ರ ದಲಿತ ನಾಯಕರಿಗೊಬ್ಬರಿಗೆ ಒಂದು ಪಟ್ಟ ಕಟ್ತಾರೆ. ಕಾಂಗ್ರೆಸ್ಸು ತನ್ನ ಸರ್ವಕಾಲಿಕ ಕನಿಷ್ಠ ಸಂಖ್ಯಾಬಲ ಸಿಕ್ಕಾಗ ಖರ್ಗೆ ಅವ್ರನ್ನ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನನ್ನು ಮಾಡಿದರು. 2019 ಚುನಾವಣೆಯಲ್ಲಿ ತಮ್ಮ ಬಹುಕಾಲದ ಶಿಷ್ಯ ಉಮೇಶ್ ಜಾಧವ್ ಪಕ್ಷಾಂತರ ಮಾಡಿದ್ರಿಂದ BJP ಕೈಯಲ್ಲಿ ಸೋಲು ಅನುಭವಿಸಬೇಕಾಗಿ ಬಂತು ಖರ್ಗೆ ಅವರು. ಅದಾದ ನಂತರ ರಾಜ್ಯಸಭೆಗೆ ಆಯ್ಕೆಯಾಗಿ ಹೋದರು. ಅಲ್ಲಿ ಪ್ರತಿಪಕ್ಷ ನಾಯಕರಾದರು. ಅದಾದ ನಂತರ ಮತ್ತೊಂದು ಮೇಲ್ಬಡ್ತಿ ಸಿಕ್ತು. ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಅನೇಕ ವರ್ಷಗಳ ನಂತರ ನಡೆದ ಚುನಾವಣೆಯಲ್ಲಿ ಬುದ್ಧಿಜೀವಿ ಶಶಿ ತರೂರನ್ನು ಸೋಲಿಸ್ಬಿಟ್ಟು ಅವರು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾಗ್ಬಿಟ್ರು. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಹುಕಾಲದ ಕನಸು ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕನ್ನೋ ಅವರ ಆಶಯ ಈಡೇರಷ್ಟೊತ್ತಿಗೆ ಅವ್ರಿಗೆ ವಯಸ್ಸು ಆಗಿದೆ. ಕರ್ನಾಟಕದ ಬಹುದೂರಕ್ಕೆ ಕರ್ಕೊಂಡು ಹೋಗಿ ಮೇಲೆ ಶಿಖರದ ಮೇಲೆ ಕೂಡಿಸ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಹೈಕಮಾಂಡು. ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾಗಿರೋರು ಈಗ ಮತ್ತೆ ಮುಖ್ಯಮಂತ್ರಿಯಾಗಿ ವಾಪಸ್ ಬರ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಅವರ ಪುತ್ರ ಪ್ರಿಯಾಂಕ್ ಅತ್ಯಂತ ಕ್ರಿಯಾಶಾಲಿ ಸಚಿವರಾಗಿ ಸುದ್ದಿ ಮಾಡ್ತಾನೆ ಇರ್ತಾರೆ. ಅವರು ಇಲಾಖೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೋ ಬಿಡ್ತಾರೋ, ಆದರೆ ತುಂಬ ಚಮತ್ಕಾರಿಕವಾಗಿ ಮಾತಾಡ್ತಾ ಸದಾ ಸುದ್ದಿಯಲ್ಲಿರ್ತಾರೆ ಕರ್ನಾಟಕ ಸರ್ಕಾರದ ಯುವ ಸಚಿವ ಪ್ರಿಯಾಂಕ್ ಖರ್ಗೆ. ಇಲ್ಲಿ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿ ಆಗಲಿಕ್ಕೆ ಬಹುಶಃ ಅವರೊಬ್ಬ ಜೂನಿಯರ್, ಅವ್ರಿಗಿನ್ನೂ ವಯಸ್ಸು ಸಾಲದು, ಅನುಭವ ಸಾಲದು ಅನ್ನೋ ಅಂಶ ಅಡ್ಡಿ ಆಗ್ಬೋದು. ಆದರೆ ಡಾಕ್ಟರ್ G. ಪರಮೇಶ್ವರ್ ಮೊದಲನೇದಾಗಿ ಕಳೆದ 1.5 ವರ್ಷದಿಂದ ನಡೆದಿರೋ ಈ ಅಧಿಕಾರ ಹಂಚಿಕೆ ವಿವಾದದ ಬಗ್ಗೆ ಭಾಳ ಕಠೋರವಾಗಿ ಮಾತಾಡಿದ್ದೇ ಪರಮೇಶ್ವರ್. ಎನಫ್ ಈಸ್ ಇನಫ್ ಅಂತ ತಮ್ಮ ಪಕ್ಷದ ಸಹೋದ್ಯೋಗಿಗೆ ವಾರ್ನಿಂಗ್ ಕೊಟ್ಟರು. ಹೈಕಮಾಂಡ್ ಕೂಡ ಅಷ್ಟೇ, ಬೇಗ ಇದನ್ನು ಇತ್ಯರ್ಥಪಡಿಸಬೇಕು, ಇದರ ಅನಾಹುತವಾಗುತ್ತೆ ಅನ್ನೋ ಎಚ್ಚರಿಕೆ ಗಂಟೆ ಬಾರಿಸಿದ್ರು. ಅವ್ರು ನಿನ್ನೆ ಹೇಳಿದ್ದಾರೆ, ಮುಖ್ಯಮಂತ್ರಿ ಆಗಲಿಕ್ಕೆ ನನಗೇನು ಸಾಮರ್ಥ್ಯ ಇಲ್ವಾ? ನಾನು 8 ವರ್ಷ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ, 2 ಬಾರಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿರೋ ಒಂದು ರೆಕಾರ್ಡ್ ನಂದಾಗಿದೆ, ನಾನು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು? ಆದರೆ ಅದಕ್ಕೆ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಡಾಕ್ಟರ್ H. C. ಮಹದೇವಪ್ಪ, ಸಿದ್ದರಾಮಯ್ಯನವ್ರನ್ನ ಬಹುಕಾಲದ ಒಡನಾಡಿ, ಜನತಾ ಪರಿವಾರದಿಂದ ವಲಸೆ ಬಂದಿರೋ NRI ಕಾಂಗ್ರೆಸ್ಸಿಗರು, ಅವರು ಕೂಡ ಮಹದೇವಪ್ಪ ಡಾಕ್ಟರ್ ಮಹದೇವಪ್ಪ ಕೂಡ ಅವರು ಮೆಡಿಕಲ್ ಡಾಕ್ಟ್ರು, ಇವರು PhD ಡಾಕ್ಟ್ರು. ಸೊ ಮೆಡಿಕಲ್ ಡಾಕ್ಟರ್ ಮಹದೇವಪ್ಪ ಮತ್ತು PhD ಡಾಕ್ಟರ್, ಕೃಷಿ ವಿಜ್ಞಾನದಲ್ಲಿ PhD ಪಡೆದಿರೋ ಡಾಕ್ಟರ್ ಪರಮೇಶ್ವರ್, ಜೊತೆಗೆ ಶಿಕ್ಷಣ ಸಂಸ್ಥೆಗಳ ಮಾಲೀಕರು ಕೂಡ, ಅವರಿಬ್ಬರು ಕೂಡ ತಮ್ಮ ಹೆಸರನ್ನು ವಿಶೇಷ ಸಂದರ್ಭದಲ್ಲಿ ಮುಂಚೂಣಿಗೆ ತರ್ತಾ ಇದ್ದಾರೆ. ಸೊ ಕಡೆಗೂ DK ಶಿವಕುಮಾರ್ ಕನಸು ಅಂದರೆ 40 ವರ್ಷಗಳ ಕಾಲ ಪಕ್ಷಕ್ಕಾಗಿ ನಾನು ದುಡಿದಿದ್ದೇನೆ, ಬೇರು ಮಟ್ಟದಲ್ಲಿ ಪಕ್ಷವನ್ನು ಬಲಪಡಿಸಿದ್ದೇನೆ, ಘೋರವಾದ ಅನಾಹುತಗಳನ್ನು ನಾನು ಮೈಮೇಲೆ ಹೇಳ್ಕೊಂಡಿದ್ದೇನೆ, ಪಕ್ಷಕ್ಕಾಗಿ 50 ದಿವಸ ಜೈಲುವಾಸ ಕೂಡ ಕಂಡು ಬಂದಿದ್ದೇನೆ, ಈಗ ನನಗೆ ಚಾನ್ಸ್ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅಷ್ಟೇ ಅಲ್ಲ, 2023 ಸಿದ್ದರಾಮಯ್ಯನವ್ರ ಜೊತೆಗೆ ಒಂದು ಒಳ ಒಪ್ಪಂದ ಆಗಿತ್ತು ಅನ್ನೋ ಅದೇ ಪ್ರಣಾಳಿಕೆಯನ್ನು ಇಟ್ಕೊಂಡ್ಬಿಟ್ಟು ಪರಿಶ್ರಮ ಫೇಲ್ ಆಗ್ಬೋದು, ಪ್ರಾರ್ಥನೆ ಫೇಲ್ ಆಗಲಾರದು ಅಂತ ಕಾಯ್ತಿದ್ದಾರೆ ಶಿವಕುಮಾರ್. ನೋಡಿ, ಈ ಕರ್ನಾಟಕದ ಅಕಸ್ಮಾತ್ ಸಿದ್ದರಾಮಯ್ಯನವರೇ ಸ್ವಯಂ ಪ್ರೇರಿತವಾಗಿ ಮುಖ್ಯಮಂತ್ರಿ ಪದವಿ ಬಿಟ್ಟುಕೊಟ್ರೆ ಅಲ್ಲಿರೋ ಹೆಸರುಗಳು ಡಾಕ್ಟರ್ G. ಪರಮೇಶ್ವರ್, ಡಾಕ್ಟರ್ H. C. ಮಹದೇವಪ್ಪ, ಮಲ್ಲಿಕಾರ್ಜುನ್ ಖರ್ಗೆ, ಇವರು 3 ಈ ದಲಿತ ನಾಯಕರು ಹೊರತುಪಡಿಸಿ ಮುಂದಿನ ಸಾಲ ರೈಲ್ವೆ ಇಂಜಿನ್ ಥರ, ಮೊನ್ನೆ ಹರಿಪ್ರಸಾದ್ ಅವರು ಹೇಳಿದರು, ಅವರು KPCC ಅಧ್ಯಕ್ಷರಾಗಿರೋದ್ರಿಂದ ಅವ್ರು ರೈಲ್ವೆ ಇಂಜಿನ್ ಥರ, ಅವ್ರು ಹೋದಾಗ ಬಂದಾಗೆಲ್ಲ ಆವಾಜ್ ಆಗ್ತಾ ಇರುತ್ತೆ ಅಂತ ವ್ಯಂಗ್ಯವಾಗಿ ಹೇಳಿದರು. ಅವ್ರ ಹೆಸರು ಶಿವಕುಮಾರೇ.
ನೋಡಿ, ಸ್ಪರ್ಧೆ ಇರೋದು ಶಿವಕುಮಾರ್, ಪರಮೇಶ್ವರ, ಮಹದೇವ, ಮಲ್ಲಿಕಾರ್ಜುನ ಎಲ್ಲರೂ ಈಶ್ವರನ ಹೆಸರಿಟ್ಕೊಂಡಿರೋ ಕಾಂಗ್ರೆಸ್ಸಿಗರು ಈಗ ಮುಖ್ಯಮಂತ್ರಿ ಪದವಿ ಮೇಲೆ ಕಣ್ಣಿಟ್ಟಿದ್ದಾರೆ. ಬಹುಶಃ ಬಜೆಟ್ ಮಂಡಿಸಿ ಆದ ನಂತರ ಸಿದ್ದರಾಮಯ್ಯನವರೇ ಪದವಿ ತ್ಯಾಗ ಮಾಡಬಹುದು ಅನ್ನೋ ಸಂಕೇತಗಳು ಬರ್ತಾ ಇರೋದ್ರಿಂದ ದಲಿತರು ಯಾಕೆ ಆಗಬಾರದು ಅನ್ನೋ ಪ್ರಶ್ನೆ ಮುಂಚೂಣಿಗೆ ಬಂದಿದೆ. ಅದು ಸಮಯೋಚಿತವಾಗಿದೆ ನಿಜ. ಆದರೆ ಡಿ ಕೆ ಶಿವಕುಮಾರಲ್ಲಿರುವಂಥ ಆ ಧಾಡ್ಸಿತನ, ಗತ್ತುಗಾರಿಕೆ, ಆ ಛಲ ತಮ್ಮಲ್ಲೂ ಇದೆಯಾ ಅಂತ ಅವರ ಪ್ರತಿಸ್ಪರ್ಧಿ ನಾಯಕರಿಬ್ಬರು ತಮ್ಮನ್ನು ತಾವು ಆತ್ಮವಿಮರ್ಶೆ ಮಾಡ್ಕೊಂಡು ಕೇಳ್ಕೋಬೇಕಾಗಿದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.